ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ ಬೋರ್ಡ್ಗೆ ಸ್ವಾಗತ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ, ನೀವೇನಾದರೂ ಸಂಕ್ರಾಂತಿ ಹಬ್ಬದ ವಿಷಯಸ್ ಯಾರನ್ನ ಕಳಿಸ್ಬೇಕು ಅಂತ ಅಂದಾಗ ನೀವು ವಾಟ್ಸಪ್ಪಲ್ಲಿ ಸ್ಟಿಕ್ಕರ್ ಮುಖಾಂತರ ಕಳಿಸ್ಬೋದು. ಅದು ಹೇಗೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಫಸ್ಟು ನೀವು ನಿಮ್ಮ ಪ್ಲೇಸ್ಟೋರ್ ಓಪನ್ ಮಾಡಿ. ಪ್ಲೇಸ್ಟೋರ್ ಓಪನ್ ಆದಮೇಲೆ ನೀವೇನಂತ ಟೈಪ್ ಮಾಡಿ ಅಂದರೆ ಕನ್ನಡ ಸ್ಟಿಕ್ಕರ್ ವಾಟ್ಸಪ್ ಸ್ಟಿಕ್ಕರ್ ಆ್ಯಪ್ಸ್ ಅಂತ ನೀವು ಟೈಪ್ ಮಾಡಿ. ಟೈಪ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಕಾ ಅನ್ನೋದಿದೆಯಲ್ಲ, ಅದು ನಮ್ಮ ಕರ್ನಾಟಕ ಬಾವುಡ್ ಕಲರಲ್ಲಿ ಇರುತ್ತೆ. ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಆ ಆ್ಯಪ್ನ ನೀವು ಓಪನ್ ಮಾಡಿ. ಓಪನ್ ಮಾಡಿದ್ರಲ್ಲ, ಓಪನ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಮೇಲ್ಗಡೆ ಸಂಕ್ರಾಂತಿ ವಿಷಸ್ ಇದೆಯಲ್ಲ, ಆ ಸ್ಟಿಕ್ಕರ್ನ ನೀವು ಆ್ಯಡ್ ಮಾಡಿ. ನೋಡಿ, ಇಲ್ಲಿ ಕೇಳ್ತಾ ಇದೆ, ವುಡ್ ಯು ಲೈಕ್ ಟು ಆ್ಯಡ್ ಸಂಕ್ರಾಂತಿ ವಿಷಸ್ ವಾಟ್ಸಪ್ ಆ್ಯಡ್ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಆಟೋಮೆಟಿಕ್ಕಾಗಿ ಈ ಸಂಕ್ರಾಂತಿ ವಿಷಸ್ ಸ್ಟಿಕ್ಕರ್ಸ್ ಎಲ್ಲ ನಿಮ್ಮ ವಾಟ್ಸಪ್ಪಲ್ಲಿ ಆ್ಯಡ್ ಆಗಿರುತ್ತೆ. ಇವಾಗ ಏನು ಮಾಡಿದ್ದ ಅಂದರೆ, ನೀವು ನಿಮ್ಮ ವಾಟ್ಸಪ್ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ನೀವು ಒಂದು ಕಾಂಟ್ಯಾಕ್ಟ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಟೈಪ್ ಎ ಮೆಸೇಜ್ ಇದೆಯಲ್ಲ, ಅದ್ರ ಪಕ್ಕ ಒಂದು ಸ್ಮೈಲಿ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಡೌನಿಗೆ ಬಂದ ಲಾಸ್ಟಲ್ಲಿ ಸ್ಟಿಕ್ಕರ್ ಅನ್ನೋ ಸಿಂಬಲ್ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ನೋಡಿ, ನಿಮಗೆ ಮೇಲ್ಗಡೆ ಇಲ್ಲಿ ಈಗ ಆ್ಯಡ್ ಮಾಡಿರೋ ಸಂಕ್ರಾಂತಿ ವಿಷಯಸ್ದು ಸ್ಟಿಕ್ಕರ್ಸ್ ಇಲ್ಲಿ ತೋರಿಸುತ್ತೆ. ಇವಾಗ ನೋಡಿ, ನಿಮಗೆ ಎಲ್ಲ ಕನ್ನಡದಲ್ಲೇ ಇರುತ್ತೆ. ಯಾವ ಸ್ಟಿಕ್ಕರ್ಸ್ ಬೇಕಾರೋ ಆ ಸ್ಟಿಕ್ಕರ್ಸ್ನ ನೀವು ಕಳಿಸ್ಬೋದು ನಿಮ್ಮ ಫ್ರೆಂಡ್ಸ್ಗೆ. ಇಲ್ಲಿ ನೋಡಿ, ಹಿಂಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ವಿಷಯಸ್ ಇರುತ್ತೆ. ನಾನು ಇವಾಗ ಒಂದು ಸ್ಟಿಕ್ಕರ್ನ ಸೆಂಡ್ ನೋಡಿ. ಈ ರೀತಿಯಾಗಿ ನೀವು ನಿಮ್ಮ ವಾಟ್ಸಪ್ಪಲ್ಲಿ ಸಂಕ್ರಾಂತಿ ವಿಷಯಸ್ನ ಸ್ಟಿಕ್ಕರ್ಸ್ ಮುಖಾಂತರ ಸೆಂಡ್ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ವಾಟ್ಸಪ್ಪಲ್ಲಿ ಯಾರಿಗಾನ ವಿಶ್ ಮಾಡಬೇಕಂದ್ರೆ ಸ್ಟಿಕ್ಕರ್ ಮುಖಾಂತರ ಹೇಗೆ ಸೆಂಡ್ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಸ್ ಬೋರ್ಡ್ .com ಪೇಜ್ಗೆ ಭೇಟಿ ನೀಡಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.